ಸಿಎಸ್ಕೆ ವರ್ಸಸ್ ರಾಜಸ್ಥಾನ್ ರಾಯಲ್ಸ್ ಐಪಿಎಲ್ ಸೀಸನ್ 19ರ ಮೂರನೇ ಪಂದ್ಯ ಸಿಎಸ್ಕೆ ವರ್ಸಸ್ ರಾಜಸ್ಥಾನ್ ರಾಯಲ್ಸ್. ಎರಡೂ ತಂಡಗಳು ಬಲಿಷ್ಠವಾಗಿದೆ. ಹಾಗಾದರೆ ಈಗಾಗಲೇ ಸಿಎಸ್ಕೆ ತಂಡ ನಮ್ಮೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ 5 ಬಾರಿ ಕಪ್ಪನ್ನು ಗೆದ್ದಿದೆ. 2010, 2011, 2018 ಮತ್ತು 2021, 2023 ಈ 5 ಬಾರಿ ಈಗಾಗಲೇ ಸಿಎಸ್ಕೆ ತಂಡ ಅಂದರೆ ಚಾಂಪಿಯನ್ ಪಟ್ಟವನ್ನು ಗಳಿಸಿದೆ. 10 ಬಾರಿ ಫೈನಲ್ಗೆ ಅಪಿಯರೆನ್ಸ್ ಆಗಿದೆ. ಇನ್ನು ರಾಜಸ್ಥಾನ್ ರಾಯಲ್ಸ್ ಕೇವಲ ಒಂದೇ ಒಂದು ಬಾರಿ ಚಾಂಪಿಯನ್ ಪಟ್ಟವನ್ನು ಗಳಿಸಿದೆ, ಅದು 2008ರಲ್ಲಿ ಮತ್ತು 2 ಬಾರಿ ಫೈನಲ್ಗೆ ಅಪಿಯರ್ ಆಗಿದೆ. ಸೊ ಹೀಗಿರಬೇಕಾದ್ರೆ ರಾಜಸ್ಥಾನ್ ರಾಯಲ್ಸ್ ವರ್ಸಸ್ ಸಿಎಸ್ಕೆ ಎರಡು ತಂಡಗಳು ಯಾವ ರೀತಿ ಸ್ಟ್ರಾಟಜಿಗಳನ್ನು ಯೂಸ್ ಮಾಡುತ್ತೆ, ಎರಡು ತಂಡಗಳ ಬ್ಯಾಟಿಂಗ್ ಲೈನಪ್ ಬಾಲಿಂಗ್ ಲೈನಪ್ ಯಾವ ಥರ ಇದೆ, ಅವೆರಡು ತಂಡಗಳ ಪ್ಲಸ್ ಏನು ಮೈನಸ್ ಏನು ಎಲ್ಲವನ್ನು ಇವತ್ತಿನ ದಿನ ನಾವು ನೋಡ್ತಾ ಹೋಗೋಣ. ಮೊದಲನೇದಾಗಿ ಸಿಎಸ್ಕೆ ವರ್ಸಸ್ ರಾಜಸ್ಥಾನ್ ರಾಯಲ್ಸ್ ಈ 18 ಸೀಸನ್ಗಳಲ್ಲಿ ಎಷ್ಟು ಬಾರಿ ಮುಖಾಮುಖಿಯಾಗಿದೆ ಅಂತ ನಾವು ನೋಡಿದ್ರೆ 29ಕ್ಕೂ ಹೆಚ್ಚು ಬಾರಿ ಮುಖಾಮುಖಿಯಾಗಿದೆ. ಆದರೆ ಚೆನ್ನೈ ಸೂಪರ್ ಕಿಂಗ್ಸ್ 16ಕ್ಕಿಂತ ಹೆಚ್ಚಾಗಿ ಅಂದರೆ 16 ಅಥವಾ 17 ಬಾರಿ ಆ ಒಂದು ಪಂದ್ಯಗಳನ್ನು ಗೆದ್ದಿದೆ. ರಾಜಸ್ಥಾನ್ ರಾಯಲ್ಸ್ 13ರಿಂದ 14 ಬಾರಿ ಪಂದ್ಯಗಳಲ್ಲಿ ಗೆದ್ದಿರುವಂಥದ್ದು. ಸೊ ಈಗ ನೋಡಬೇಕಾದ್ರೆ ಚೆನ್ನೈ ಸೂಪರ್ ಕಿಂಗ್ಸ್ ಆಗಿರ್ಬೋದು, ರಾಜಸ್ಥಾನ್ ಆಗಿರ್ಬೋದು, ಯಾವುದೇ ರೀತಿಯಂಥ ದೊಡ್ಡ ಮಟ್ಟದ ರೀತಿಯಲ್ಲಿ ಡಿಫ್ರೆನ್ಸ್ ಇಲ್ಲ. ಇಲ್ಲಿ ದೊಡ್ಡ ಮಟ್ಟದ ರೀತಿಯಲ್ಲಿ ಲೀಡಲ್ಲಿ ಸಿಎಸ್ಕೆ ಏನೂ ಇಲ್ಲ, ಕೇವಲ 3ರಿಂದ 4 ಮ್ಯಾಚ್ಗಳಲ್ಲಿ ಅಂತರ ಅಷ್ಟೇ ಇದೆ. ಸೊ ಈಗಿರಬೇಕಾದ್ರೆ ಒಂದು ಟಕ್ ಆಫ್ ಫಾರ್ ಮ್ಯಾಚ್ ನಡೆಯುತ್ತೆ. ಇನ್ನು ಸ್ಟೇಡಿಯಂ ವಿಚಾರಕ್ಕೆ ನಾವು ಬರೋದಾದರೆ ACA ಸ್ಟೇಡಿಯಂ ಗುವಾಹಟಿಯಾದಲ್ಲಿ ಇದು ಕೂಡ ಒಂದು ಸೂಪರ್ ಸ್ಟೇಡಿಯಂ ಆಗಿರುವಂಥದ್ದು. ಈ ಒಂದು ಸ್ಟೇಡಿಯಂ ಬಗ್ಗೆ ನಾವು ನೋಡೋದಾದರೆ ಒಂದು ಕಡೆ ಫ್ರೆಂಡ್ಲಿ ಪಿಚ್ ಅಂತಾನೂ ಕೂಡ ಹೇಳ್ಬೋದು. ಸೊ ಇದಕ್ಕಿಂತ ಹೆಚ್ಚಾಗಿ ಸಿಎಸ್ಕೆ ವರ್ಸಸ್ ರಾಜಸ್ಥಾನ್ ರಾಯಲ್ಸ್ನಲ್ಲಿ ಮೇನ್ ಅಪ್ಡೇಟ್ ಏನಪ್ಪ ಅಂತಂದರೆ 2026ರಲ್ಲಿ ರವೀಂದ್ರ ಜಡೇಜಾ ಅವರು ಈಗ ರಾಜಸ್ಥಾನ್ ರಾಯಲ್ಸ್ಗೆ ಎಂಟ್ರಿ ಕೊಟ್ಟಿದ್ದಾರೆ. ಸಂಜು ಸ್ಯಾಮ್ಸನ್ ಅವರು CSKಗೆ ಎಂಟ್ರಿ ಕೊಟ್ಟಿದ್ದಾರೆ. ಈಗ ಎಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ರವೀಂದ್ರ ಜಡೇಜಾ ಅವರು ಇಷ್ಟು ದಿನಗಳ ಕಾಲ CSKನಲ್ಲಿದ್ದರು, ಈಗ ರಾಜಸ್ಥಾನ್ ರಾಯಲ್ಸ್ಗೆ ಎಂಟ್ರಿ ಕೊಟ್ಟಿದ್ದಾರೆ. ಸಂಜು ಸ್ಯಾಮ್ಸನ್ ಅವರು ಇಷ್ಟು ದಿನಗಳ ಕಾಲ ರಾಜಸ್ಥಾನ್ ರಾಯಲ್ಸ್ನಲ್ಲಿದ್ದರು, ಈಗ CSKಗೆ ಎಂಟ್ರಿ ಕೊಟ್ಟಿದ್ದಾರೆ. ಇವೆರಡರ ಜೊತೆಗೆ ಇನ್ನೊಂದು ಏನು CSK ಅಭಿಮಾನಿಗಳಿಗೆ ಕಹಿ ಸುದ್ದಿ ಏನಪ್ಪ ಅಂತಂದರೆ MS ಧೋನಿ ಅವರು 2 ವಾರಗಳ ಕಾಲ ಕ್ರೀಡಾಂಗಣಕ್ಕೆ ಬರೋದಿಲ್ಲ, ಅಂದರೆ ಯಾವುದೇ ಮ್ಯಾಚ್ಗಳನ್ನು ಆಡೋದಿಲ್ಲ. ಸದ್ಯದ ಮಟ್ಟಿಗೆ ಅವರ ಕಾಲಿನ ಗಾಯ ಏನಿದೆ ಅದು ವಾಸಿಯಾಗುವ ತನಕ MS ಧೋನಿ ಅವರು 2 ವಾರಗಳ ಕಾಲ ಕಾಣಿಸ್ಕೊಳ್ಳೋದಿಲ್ಲ. ಇನ್ನು ರಾಜಸ್ಥಾನ್ ರಾಯಲ್ಸ್ ವಿಚಾರಕ್ಕೆ ಬರೋದಾದರೆ ಕ್ಯಾಪ್ಟನ್ ರಿಯಾನ್ ಪರಾಗ್ ಒಬ್ಬ ಅತ್ಯುತ್ತಮವಾದಂತಹ ನಾಯಕ, ಯಂಗ್ಸ್ಟರ್ ಕೂಡ ಹೌದು. ಇನ್ನು ಓಪನಿಂಗ್ ಬ್ಯಾಟ್ಸ್ಮನ್ಸ್ಗಳನ್ನು ನಾವು ನೋಡೋದಾದರೆ ಯಶಸ್ವಿ ಜೈಸ್ವಾಲ್ ಮತ್ತು ವೈಭವ್ ಸೂರ್ಯವಂಶಿ ಇಬ್ಬರೂ ಕೂಡ ಯಂಗ್ಸ್ಟರ್ಸ್ಗಳು ಈಗಾಗಲೇ ರೆಕಾರ್ಡ್ಗಳನ್ನು ಬ್ರೇಕ್ ಮಾಡ್ತಾ ಇದ್ದಾರೆ. ಒಳ್ಳೆ ಸ್ವ್ಯಾಗು ಮತ್ತು ಆಟಿಟ್ಯೂಡ್ ಇರುವಂತಹ ಪ್ಲೇಯರ್ಸ್ಗಳು. ಇನ್ನು ಮಿಡಲ್ ಆರ್ಡರ್ ಆಗಿ ನಾವು ನೋಡೋದಾದರೆ ರಿಯಾನ್ ಪರಾಗ್ ಆಗಿರ್ಬೋದು, ಧ್ರುವ ಜುವೆಲ್ ಆಗಿರ್ಬೋದು ಮತ್ತು ಶಿಮ್ರಾನ್ ಹಿಟ್ಮೇರ್ ಆಗಿರ್ಬೋದು, ಎಲ್ಲರೂ ಕೂಡ ಒಂದು ಕಡೆ ನಾವು ನೋಡೋದಾದರೆ ಸಖತ್ತಾಗೆ ಮಿಡಲ್ ಆರ್ಡರ್ ಕೂಡ ಚೆನ್ನಾಗಿದೆ. ಇನ್ನು ಆಲ್ರೌಂಡರ್ ಅವರ ವಿಚಾರಕ್ಕೆ ಬರೋದಾದರೆ ರವೀಂದ್ರ ಜಡೇಜಾ ಅವರಿದ್ದಾರೆ, ಸ್ಯಾಮ್ ಕರನ್ ಅವರಿದ್ದಾರೆ. ಸದ್ಯದ ಮಟ್ಟಿಗೆ ಸ್ಯಾಮ್ ಕರನ್ ಅವರು ಬರುವಂತಹ ಸಾಧ್ಯತೆಗಳು ಕೂಡ ಇಲ್ಲ. ಇನ್ನು ಬಾಲಿಂಗ್ನ ವಿಚಾರಕ್ಕೆ ಬರೋದಾದರೆ ಜೋಫ್ರಾ ಆರ್ಚರ್ ಅವರಿದ್ದಾರೆ, ಸಂದೀಪ್ ಶರ್ಮಾ ಇದ್ದಾರೆ, ಹಾಗೆ ಬರ್ಗರ್ ಅವರಿದ್ದಾರೆ, ರವಿ ಬಿಷ್ಣೋಯ್ ಅವರಿದ್ದಾರೆ. ಒಂದು ಉತ್ತಮವಾದಂತಹ ಬಾಲಿಂಗನ್ನು ಮತ್ತು ಏನು ರಾಜಸ್ಥಾನ್ ರಾಯಲ್ಸ್ ಹೊಂದಿದೆ. ಕೇವಲ ಉತ್ತಮವಾದಂತಹ ಬಾಲಿಂಗ್ ಅಲ್ಲ, ಬ್ಯಾಟಿಂಗ್ ಆಗಿರ್ಬೋದು, ಬಾಲಿಂಗ್ ಲೈನಪ್ ತುಂಬಾ ಚೆನ್ನಾಗಿದೆ. ಆಲ್ರೌಂಡರ್ ಕೂಡ ರವೀಂದ್ರ ಜಡೇಜಾ ಅವರಿದ್ದಾರೆ. ಇನ್ನೂ ಒಂದಿಬ್ಬರು ಆಲ್ರೌಂಡರ್ ಇದ್ದಿದ್ರೆ ಚೆನ್ನಾಗಿರ್ತಾ ಇತ್ತು ಅಂತ ಅನಿಸುತ್ತೆ. ಇನ್ನು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಇಲ್ಲಿ ಶುಭಮ್ ದುಬೆ ಇದ್ದಾರೆ ಮತ್ತು ತುಷಾರ್ ದೇಶಪಾಂಡೆ ಅವರಿದ್ದಾರೆ. ಯಾವುದೇ ಒಂದು ಸಂದರ್ಭದಲ್ಲೂ ಕೂಡ ಅವರನ್ನು ಯೂಸ್ ಮಾಡ್ಕೊಳ್ಬೋದು. ಸೊ ಇದಿಷ್ಟು ರಾಜಸ್ಥಾನ್ ರಾಯಲ್ಸ್ ಅವರ ಪಟ್ಟಿ. ಮತ್ತು ಈಗ ಇನ್ನು ಚೆನ್ನೈ ಸೂಪರ್ ಕಿಂಗ್ಸ್ನ ನಾವು ನೋಡೋದಾದರೆ ಕ್ಯಾಪ್ಟನ್ ಋತುರಾಜ್ ಗಾಯಕ್ವಾಡ್ ಅತ್ಯುತ್ತಮವಾದಂತಹ ಲೀಡರ್, ಒಬ್ಬ ನಾಯಕ. ಹಾಗೆ ಓಪನಿಂಗ್ಸ್ನ ನಾವು ನೋಡಿದ್ರೆ ಋತುರಾಜ್ ಗಾಯಕ್ವಾಡ್ ಅವರು, ಸಂಜು ಸ್ಯಾಮ್ಸನ್ ವಿಕೆಟ್ ಕೀಪರ್ ಆಗಿ ಬರ್ತಾರೆ ಮತ್ತು ಮಿಡಲ್ ಆರ್ಡರ್ನಲ್ಲಿ ಆಯುಷ್ ಮಟ್ರೆ ಮತ್ತು ದೇವೆಲ್ಡ್ ಬ್ರೇವಿಸ್ ಅವರು ಸಹಿತ ಇಲ್ಲಿ ಇರ್ತಾರೆ. ಇದ್ರ ಜೊತೆಗೆ ಶಿವಮ್ ದುಬೆ ಆಗಿರ್ಬೋದು, ಸರ್ಫರಾಜ್ ಖಾನ್ ಆಗಿರ್ಬೋದು, ಕಾರ್ತಿಕ್ ಶರ್ಮಾ ಎಲ್ಲರೂ ಕೂಡ ಇದ್ದಾರೆ. ಸರ್ಫರಾಜ್ ಖಾನ್ ಆದಮೇಲೆ ಏನು ಕಾರ್ತಿಕ್ ಶರ್ಮಾ ಅವರು ಬರ್ತಾರೆ, ಧೋನಿ ಅವರ ಬದಲಾಗಿ ಇಲ್ಲಿ ಕಾರ್ತಿಕ್ ಶರ್ಮಾ ಅವರನ್ನು ತೆಗೆದುಕೊಂಡಿದ್ದಾರೆ. ಇದಿಷ್ಟು ಮಿಡಲ್ ಆರ್ಡರ್. ಆದರೆ ಆಲ್ರೌಂಡರನ್ನು ನಾವು ನೋಡೋದಾದರೆ ಏನು ಪ್ರಶಾಂತ್ ವೀರ್ ಆಗಿರ್ಬೋದು, ಜಮಿ ಓವರ್ಟೋನ್ ಆಗಿರ್ಬೋದು, ಇವರು ಕೂಡ ಇದ್ದಾರೆ. ಒಂದು ತಕ್ಕಮಟ್ಟದ ರೀತಿಯಲ್ಲಿ ಒಂದು ಪ್ಲಸ್ ಆಗುವಂತಹ ಸಾಧ್ಯತೆ ಇದೆ. ಆದರೆ ಬಾಲರ್ನ ವಿಚಾರಕ್ಕೆ ಬರೋದಾದರೆ ನೂರ್ ಅಹಮದ್ ಆಗಿದೆ ಮತ್ತು ಹೆನ್ರಿ ಅವರಿದ್ದಾರೆ, ಖಲೀಲ್ ಅಹಮದ್ ಅವರಿದ್ದಾರೆ. ಇವರೆಲ್ಲರೂ ಕೂಡ ಉತ್ತಮವಾದಂತಹ ಬಾಲರ್ಸ್. ಒಂದು ತಕ್ಕಮಟ್ಟದ ರೀತಿಯಲ್ಲಿ ಇನ್ನಷ್ಟು ಬಾಲರ್ಸ್ಗಳನ್ನು ಆಯ್ಕೆ ಮಾಡ್ಬೋದಾಗಿತ್ತು ಅಂತ ಒಂದು ಕಡೆ ಅಂತ ಅನಿಸುತ್ತೆ. ಇನ್ನು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಶ್ರೇಯಸ್ ಗೋಪಾಲ್ ಆಗಿರ್ಬೋದು ಮತ್ತು ಅಂಶುಲ್ ಕಂಬೋಜ್ ಆಗಿರ್ಬೋದು, ಇವರನ್ನು ಕೂಡ ಯಾವ ಸಂದರ್ಭದಲ್ಲಿ ಯೂಸ್ ಮಾಡ್ಕೊಳ್ತಾರೆ ಗೊತ್ತಿಲ್ಲ. ಸೊ ಇದಿಷ್ಟು CSKಯ ಲೆಕ್ಕಾಚಾರ. ಇನ್ನು ಪಿಚ್ ರಿಪೋರ್ಟ್ನ ನಾವು ನೋಡೋದಾದರೆ ACA ಸ್ಟೇಡಿಯಂ ಗುವಾಹಟಿ ಈ ಒಂದು ಸ್ಟೇಡಿಯಂನಲ್ಲಿ ಒಂದು ಬ್ಯಾಟಿಂಗ್ ಫ್ರೆಂಡ್ಲಿ ಪಿಚ್ ಅಂತಲೇ ಹೇಳ್ಬೋದು. ಯಾರೆಲ್ಲ ಪೇಸರ್ಸ್ ಇದ್ದಾರೆ ಅಂದರೆ ಸ್ಪೀಡ್ ಬಾಲರ್ಸ್ ಯಾರೆಲ್ಲ ಇದ್ದಾರೆ ಅವರಿಗೆ ಒಂದು ಕಡೆ ಪ್ಲಸ್ ಪಾಯಿಂಟ್ ಆಗಿ ಕೂಡ ಮಾರ್ಪಡುತ್ತೆ. ಯಾಕೆಂತಂದರೆ ಆ ಒಂದು ಪಿಚ್ ಏನಿದೆ ಒಂದು ಸ್ವಲ್ಪ ದೊಡ್ಡ ಮಟ್ಟದ ರೀತಿಯಲ್ಲಿ ಬೌಂಡ್ರೀಸ್ ಕೂಡ ಲೆಂತ್ ಆಗಿದೆ. ಆ ಒಂದು ಕಾರಣದಿಂದ ಬ್ಯಾಟಿಂಗ್ ಪಿಚ್ ಅನ್ನೋದಕ್ಕಿಂತ ಮೀಡಿಯಮ್ ಎರಡಕ್ಕೂ ಕೂಡ ಯಾವರೇಜ್ ಆಗಿದೆ. ಆ ಒಂದು ಕಾರಣದಿಂದಾಗಿ ಇಲ್ಲಿ ನಾವು ಗಮನಿಸಬೇಕಾಗಿರುವಂಥದ್ದು ಏನಪ್ಪ ಅಂತಂದರೆ ಈ ಒಂದು ಪಿಚ್ಚಲ್ಲಿ ಅತಿ ಹೆಚ್ಚಾಗಿ
ಅಂದರೆ ಯಾವರೇಜ್ ಸ್ಕೋರನ್ನು ನಾವು ನೋಡಿದ್ರೆ 170ಇಂದ 180 ಅಲ್ಲಿವರೆಗೂ ಸ್ಕೋರ್ ಮಾಡುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಇಲ್ಲಿ ಚೇಸಿಂಗ್ ಒಂದು ಕಡೆಯಿಂದ ಪ್ಲಸ್ ಪಾಯಿಂಟ್ ಆದರೆ ಆಗುತ್ತೆ. ಯಾಕೆ ಅಂತಂದರೆ ಈ ಹಿಂದೆ ನಡೆದಿರುವಂತಹ ಮ್ಯಾಚ್ಗಳನ್ನು ನಾವು ನೋಡೋದಾದರೆ ಒಂದು ಲೆಕ್ಕದಲ್ಲಿ 50-50 ಇದೆ. ಆದರೂ ಸಹಿತ ಚೇಸಿಂಗಿಗೆ ಒಂದು ಕಡೆ ಪ್ಲಸ್ ಪಾಯಿಂಟ್ ಆಗುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಸೊ ಇದಿಷ್ಟು ರಾಜಸ್ಥಾನ್ ರಾಯಲ್ಸ್ ವರ್ಸಸ್ CSKಯ ಟೀಮ್ಮೇಟ್ಸ್ಗಳ ಏನು ಪ್ಲಸ್ಸು ಮತ್ತು ಮೈನಸ್ಸು. ಓವರಾಲ್ ಆಗಿ ನಾವು ನೋಡೋದಾದರೆ ಈಗ ರಾಜಸ್ಥಾನ್ ರಾಯಲ್ಸ್ ಒಂದು ಕಡೆ ಸ್ಟ್ರಾಂಗ್ ಬಾಲಿಂಗನ್ನು ಹೊಂದ್ಕೊಂಡಿದೆ. ಇನ್ನು CSKನಲ್ಲಿ ನೋಡೋದಾದರೆ ಒಳ್ಳೆ ಓಪನಿಂಗ್ ಬ್ಯಾಟ್ಸ್ಮನ್ಸ್ಗಳು ಕೂಡ ಇದ್ದಾರೆ. ಸೊ ಈ ಒಂದು ಕಾರಣದಿಂದ ಒಂದು ಟಕ್ ಆಫ್ ಫಾರ್ ಮ್ಯಾಚ್ ಅಂತಾನೆ ಹೇಳ್ಬೋದು. ಇದಿಷ್ಟು ರಾಜಸ್ಥಾನ್ ರಾಯಲ್ಸ್ ವರ್ಸಸ್ CSK ಮ್ಯಾಚ್.